ಬೇಕಾದ ಡಾಕ್ಯುಮೆಂಟ್ಸ್ ಎಲ್ಲ ತೆಗೆದಾರೆ ಅವರು. ಆದರೆ ಅದು ಏನು ಮಾಡ್ತಾ ಇದ್ದಾರಪ್ಪ ಅದು ಸ್ಟೇ ಆಗ್ತಾ ನಡೆದ ಅದು ಹಿಂದಿಲ್ಲ ನಾವು ಎನ್ಕ್ವೈರಿ ಆಯ್ತಪ್ಪ ಅಂದ್ರೆ ಅದು ಒಂದು ದೊಡ್ಡ ಸ್ಕ್ಯಾಂಡಲ್, ಒಂದು ಏನಪ್ಪ ಅಂದ್ರೆ ಬಿಡಿಸಲಾರದ ಮುಚ್ಚಲಾರದ ಒಂದು ಅನ್ಯಾಯಗಳ ಗೂಡು ಅಂತೇಳಿ ಆಗಬಹುದು ಅನ್ನೋ ತರ್ಕ ನಮ್ಮ ಸೋಮನಾಥ್ ನಾಯಕರದು, ರಂಜನ್ ರಾವ್ ಅವ್ರದ್ದು ಇವರೆಲ್ಲ ಒಂದು ಸಂಘಟನೆ ಮಾಡ್ಕೊಂಡಿದ್ದಾರೆ. ನಾಗರಿಕ ಒಂದು ಟ್ರಸ್ಟ್ ಮಾಡಿಕೊಂಡು ಆ ಮೂಲಕ ಸತ್ಯ ಹುಡುಕುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಇವೆಲ್ಲನೂ ಮರಳಿ ಚರ್ಚೆ ಮಾಡೋಕ್ಕೆ ಒಂದೇ ಕಾರಣ, ಯಾವ ರೀತಿಯಾಗಿ ಇಷ್ಟರಲ್ಲೇ ಈ ಇದರಿಂದ ಇದ್ದಂಥವ್ರು ಗುರುತಾಗಬೇಕಾಗಿತ್ತು, ಶಿಕ್ಷೆ ಆಗಬೇಕಾಗಿತ್ತು. ಅವ್ರಿಗೆ ಶಿಕ್ಷೆ ಆಗೋದಲ್ಲ 13 ವರ್ಷದಿಂದಲ್ಲ 1979 ಇಲ್ಲಿವರೆಗೆ ಇಂಥ ಘಟನೆ ನಡೆದ್ರು ಇದರಲ್ಲಿ ಸಿಗ್ತಾನೆ ಇಲ್ಲ. ಅದಕ್ಕಾಗಿ ಇವ್ರಿಗೆ ಶಿಕ್ಷೆ ಆಗ್ತದೋ ಇಲ್ಲವೋ ಅಥವಾ ಇವೆಲ್ಲ ಅನ್ಯಾಯಗಳು ಹೆಂಗೆ ಮುಚ್ಚಿ ಹೋಗ್ತಾವ ಇತಿಹಾಸ ಗರ್ಭದಲ್ಲೇ ಅನ್ನೋ ನೆಲೆಗಟ್ಟಿನಲ್ಲೇ ಅದಾಗಬಾರ್ದು. ಯಾಕಂದ್ರೆ ನ್ಯಾಯ ಸಿಗಬೇಕು ಅಂತೇಳಿ ಅದೆಲ್ಲ ಅನ್ಬೋದು. ಇವತ್ತೆಲ್ಲ ಅಂತಲ್ಲ, ಸಂತ್ರಸ್ತರು ನಾವು ದೇವಸ್ಥಾನದವ್ರು ನಾವು ಸಂತ್ರಸ್ತರು ಅಂತೇಳಿ ಇವತ್ತೇನೋ ಸಿ ವಿ ನಾಗೇಶ್ ಅವರು ಅವ್ರ ಪರವಾಗಿ ಇವತ್ತು ಒಂದು ಏನಪ್ಪ ಕೋರ್ಟಿಗೆ ಸಬ್ಮಿಟ್ ಮಾಡಿದ್ದಾರೆ, ಸಂತ್ರಸ್ತ ನಾವು ಇದ್ದೀವಿ ಅಂತೇಳಿ. ಅದು ನಮಗೂ ಅನ್ಯಾಯ ಆಗಿದೆ, ಸುಮ್ಮನೆ ಆರೋಪ ಮಾಡ್ತಾ ಇದ್ದಾರೆ ಎಲ್ಲರೂ ಅಂತೇಳಿ. ಅದು ಸುಮ್ಮನೆ ಮಾಡ್ತಾಯಿದ್ದರು, ಸುಳ್ಳು ಮಾಡ್ತಿದ್ದರು, ಕರೆ ಮಾಡ್ತಾಯಿದ್ದರು, ತನಿಖೆ ಆದ್ಮೇಲೆ ಗೊತ್ತಾಗುವಂಥದ್ದಲ್ಲ. ಇದು ಆರೋಪಂತೆ ಮಾಡ್ತಾಯಿದ್ದಾರೆ, ಇಲ್ಲಂತಲ್ಲ. ಆದರೆ ಇತ್ತೀಚೆಗೆ ಅವರು ಜಾಣ್ಮೆಯಿಂದ ಆರೋಪ ಮಾಡ್ತಾ ಇದ್ದಾರೆ. ಏನಪ್ಪ ಅಂತಂದ್ರೆ ನಾವು ಸತ್ಯ ಇದು ಕೊಂದವರೆಲ್ಲ ಕೇಳ್ತಾ ಇದ್ದೀವಿ, ನಿಮ್ಮನ್ನಲ್ಲ ಅನ್ನುವಂಥ. ಕುಂಬಳಕಾಯಿ ಕಾಳು ನೀವೇ ಹಾಕಲ್ ಮಾಡ್ಕೋತೀರಿ, ನಿಮ್ಮೇಲೆ ನಮಗಿಲ್ಲ, ನಾವು ಅಂದರೂ ಸಹ ತೆರಿಗೆ ಇಟ್ಕೊಂಡು ಹೋಗ್ಬೇಡ್ರಿ, ನಮ್ಗೆ ನೀವು ತನಿಖೆ ಮಾಡಿರಿ ಅಂತೇಳಿ SIT ಬೆಳೀತಿದ್ದಾರೆ. ಇನ್ನು SIT ಏನು ಮಾಡ್ಬೋದು, ತನಿಖೆ ಮಾಡ್ಬೋದಾ ಇಲ್ವಾ ಅನ್ನೋ ವಿಚಾರ ಮಾಡೋಕ್ಕಿಂತಲೂ ಅದು ಮಾಡೇ ಮಾಡ್ತದೆ. ಯಾಕಂದ್ರೆ ಅಷ್ಟು ಪ್ರೆಷರ್ ಅದು ಇದ್ರ ಮೇಲೆ SIT ಮೇಲೆ ಅದು ಸರ್ಕಾರ ಮೇಲೆ ಅಂತ ಹೇಳ್ತಾ ನೋಡು ಏನಾಗ್ತದೆ, ತನಿಖೆ ಆಗ್ತದೋ ಇಲ್ಲವೋ ಅನ್ನೋದನ್ನು ಮುಂದಿನಲ್ಲಿ ನೋಡ್ತಾ ಹೋಗೋಣ ಅಂತ ಹೇಳ್ತಾ, ಇದು ಇವತ್ತಿನವರೆಗೆ ಒಂದಿಷ್ಟು ಡೆವಲಪ್ಮೆಂಟ್ಗಳು. ಮತ್ತೆ ನೋಡೋಣ ನಾಳೆಗೆ ಅಂತ ಹೇಳ್ತಾ H16 ನ್ಯೂಸ್ ಅರ್ಥ ಹೇಸಿಧರ್ಮ ಸತ್ಯದ ಕೈಗನ್ನಡಿ ವಂದನೆಗಳು.